ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ದಾಲ್ ಕಿಚಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ನಾನೀಗ ದಾಲ್ ಕಿಚಡಿ ಮಾಡೋಕ್ಕೆ ಈ ಥರ ಒಂದು ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿನಿ. ಈ ಅಕ್ಕಿ ನಾನು ಚೆನ್ನಾಗಿ ಇಟ್ಕೊಂಡಿನಿ. ಈಗ ಇದಕ್ಕೆ ನಾವು ಏನೇನು ಹಾಕ್ಬೇಕಂದ್ರೆ, ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳಮ್ರಿ. ನಾನೀಗ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿನಿ. ಈಗ ಇದಕ್ಕೆ ತೊಗರಿಬೇಳೆನ ಹಾಕ್ಕೊಳಮ್ರಿ. ಮತ್ತು ಅಷ್ಟೇ ಪ್ರಮಾಣದ ಹೆಸರುಬೇಳೆನ ತೊಗೊಳಮ್ರಿ. ನಾನೀಗ ತೊಗರಿಬೇಳೆ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಹೆಸರುಬೇಳೆಯನ್ನು ತೊಗೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಚೆನ್ನಾಗಿ ಬೇಳೆ ಇದ್ದರೆ ಚೆನ್ನಾಗಿ ಬೇಳೆನಾದರೂ ಹಾಕ್ರಿ, ಇಲ್ಲ ಅಂದರೆ ಕಡಲೆಬೇಳೆ ಇದ್ದರೆ ಕಡಲೆಬೇಳೆನಾದರೂ ಹಾಕ್ರಿ. ಕಡಲೆಬೇಳೆನ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ರಿ, ಜಾಸ್ತಿ ಏನು ಬೇಡ. ನಾನೀಗ ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತೀನಿ. ಈ ಕಡಲೆಬೇಳೆನೂ ಸಮ ಇಷ್ಟ ಹಾಕಿ ಇವನ್ನೆಲ್ಲ 3 ಚೆನ್ನಾಗಿ ತೊಳ್ಕೊಳಮ್ರಿ. ನೀರು ಹಾಕಿ ಚೆನ್ನಾಗಿ ತೊಳಿರಿ. ನಾನೀಗ ಇವನ್ನ ಚೆನ್ನಾಗಿ ತೊಳ್ಕೊಂಡಿನಿ. ಈಗ ನಾನು 1 ಕಪ್ಪಷ್ಟು ಅಕ್ಕಿನೂ ನಾನು ತೊಳ್ಕೊಂಡಿದ್ದೀನಿ. ಅಕ್ಕಿನೂ ಇದರಲ್ಲೇ ಹಾಕ್ಬಿಡಣ್ರಿ. ಅಕ್ಕಿನೂ ನೀವು ಅನ್ನ ಬೇರೆ ಮಾಡ್ಕೊಂಡಾದ್ರೂ ಮಾಡ್ಬೋದು, ನಡೆಯುತ್ತೆ. ಆ ಥರನೂ ಮಾಡಿದ್ರೆ, ಈ ಥರ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಅಕ್ಕಿನೂ ಇದರಲ್ಲಿ ಹಾಕೀನಿ. ಈಗ ಇದಕ್ಕೆ ಒಂದು 5 ರಿಂದ 6 ಮೆಣಸು ಹಾಕೋಣ. ಈಗ ಒಂದು 5 ರಿಂದ 6 ಇದರಲ್ಲೇ ಮೆಣಸು ಹಾಕ್ಬಿಡಣ್ರಿ. ಚೆನ್ನಾಗಿ ಕುದಿಯುತ್ತಾ, ಟೇಸ್ಟ್ ಚೆನ್ನಾಗಿ ಬರುತ್ತಾ. ಈಗ ನಾನು ಮೆಣಸು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ತೀನಿ ಇದರಲ್ಲೇ, ಚೆನ್ನಾಗಿ ಕುದೀಲಿ ಅಂತ. ಈಗ ಕುದ್ರೆ ಎಲ್ಲದ್ರ ಜೊತೆ ಸೇರಿ ಫ್ಲೇವರ್ ಚೆನ್ನಾಗಿ ಬರುತ್ತಾ. ಈಗ ನಾನು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕಿದ್ದೆ ಮತ್ತು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕಿದ್ದೆ. ಒಂದು 3 ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕಿದ್ದೆ. 1 ಕಪ್ಪಷ್ಟು ನಾನು ಅಕ್ಕಿ ಹಾಕಿದ್ದೆ. ಈಗ ಇದಿಷ್ಟು ಸಮ ಪ್ರಮಾಣದ ನೀರು ಹಾಕ್ಕೊಳಮ್ರಿ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ರಿ. 1 ಕಪ್ಪು ಈಗ ನಾವು ತೊಗರಿಬೇಳೆ ಮತ್ತು ಕಡಲೆಬೇಳೆನ ಸೇರಿಸಿ 1 ಕಪ್ ಆಗೈತಲ್ಲ, ಆ 1 ಕಪ್ಪಿಗೆ ನಾವು 1 ಕಪ್ಪಷ್ಟು ನೀರು ಹಾಕ್ಕೊಳಮ್ರಿ. ಈಗ ಅಕ್ಕಿಗೆ ನಾನು 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕ್ತೀನಿ. ಈಗ ಅಕ್ಕಿ 1 ಕಪ್ಪಷ್ಟು ಅಕ್ಕಿಗೆ ಈಗ 1 ಕಪ್ ನೀರು ಹಾಕಿದ್ದೀನಿ. ಹೀಗೆ ಇದು 1 ಕಪ್, 2 ಕಪ್ಪು ಅಕ್ಕಿಗಾಯಿತು. ಬೇಳೆಗೆ ನಾನು 1 ಕಪ್ ಬೇಳೆ ಆಗಿತ್ತು ಮತ್ತು ಆ ಬೇಳೆಗೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೋತೀನಿ. ಈಗ ನಾನು 3 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ಇದಿಷ್ಟು ಚೆನ್ನಾಗಿ ಕುದೀಲಿ. ಕುದಿಯೋಕೆ ಈಗ ನಾನು ಕುಕ್ಕರ್ ಇಡ್ತೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕೋಣ. ಈಗ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ತೀನಿ. ಇದಕ್ಕೆ ನಾನೀಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಡ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕರಗಿರ್ತಕ್ಕಂಥ ತುಪ್ಪನ 2 ಸ್ಪೂನಷ್ಟು ಹಾಕೀನಿ. ಈಗ ಇದು ಕುಕ್ಕರ್ ಕ್ಲೋಸ್ ಮಾಡಿ ನಾವು 2 ರಿಂದ 3 ವಿಸಿಲ್ ಹೊಡ್ಸೋಣ್ರಿ. ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಗ್ಯಾಸ್ ಮ್ಯಾಗ ಇಟ್ಟೀನಿ. ಈಗ ಇದನ್ನು 3 ವಿಸಿಲ್ ಹೊಡ್ಸೋಣ್ರಿ ಕುಕ್ಕರ್ನ. ನೋಡಿರಿ, ಕುಕ್ಕರ್ನಾಗ ನಾನು 3 ವಿಸಿಲ್ ಹೊಡ್ಸೀನಿ. ಈ ಥರ ಬೇಳೆ ಮತ್ತು ಅಕ್ಕಿ ಕುದ್ದಿದ್ದಾವ. ಈಗ ಇದನ್ನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಇದಕ್ಕೊಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಒಂದು 1/4 ಸ್ಪೂನಷ್ಟು ಜೀರಿಗೆ ಸಾಸಿವೆ. ಇದು ಸ್ವಲ್ಪ ಚಟಪಟ ಅನ್ನಲಿ. ಸ್ವಲ್ಪ ಕರಿಬೇವು ತೊಗೊಳಮ್ರಿ. ಈಗ ಇದರಲ್ಲಿ ಸ್ವಲ್ಪ ಕರಿಬೇವು ಈಗ ಇದಕ್ಕೆ ನಾನು ಉದ್ದ ಕಟ್ ಮಾಡಿರ್ತಕ್ಕಂಥ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಈಗ 2 ದೊಡ್ಡ ಗಾತ್ರದ
ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ದೆ, ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ತೀನಿ. ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ. ಈಗ ಇದರಲ್ಲಿ ನಾನು ಒಂದು ದೊಡ್ಡದೊಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ. ಆ ಟೊಮೆಟೊಕ್ಕೆ ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಮೆತ್ತಗಾಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಆಗಲಿ ಎಲ್ಲದನ್ನು. ನೀವು ಇದಕ್ಕೆ ಇನ್ನೂ ಜಾಸ್ತಿ ತರಕಾರಿ ಹಾಕೋ ಅವಶ್ಯಕತೆ ಇರಲ್ಲ, ಇಷ್ಟೇ ಸಾಕು. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಈಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ಕೊಂಡ್ರಿ. ಮಸಾಲ ನೀವೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ, ನಾರ್ಮಲಾಗಿ ಮಸಾಲ ಇರಲಿ. ನೀವು ಜಾಸ್ತಿ ಮಸಾಲ ಹಾಕಿದರೆ ಮತ್ತೆ ಬಿಸಿಬೇಳೆಬಾತ್ ಟೇಸ್ಟ್ ಬರುತ್ತಾ. ನಾನೀಗ 1 ಸ್ಪೂನಷ್ಟು ಮನೇಲೇ ಮಾಡಿರ್ತಕ್ಕಂಥ ಮಸಾಲ ಹಾಕ್ತೀನಿ. ಈಗ 1 ಚಿಟಿಕೆಯಷ್ಟು ಅರಿಶಿನ ಸಾಕು, ಯಾಕಂದರೆ ನಾವು ಅಕ್ಕಿ ಬೇಳೆ ಕುದಿಸ್ಬೇಕಾದ್ರೆ ಅರಿಶಿನ ಹಾಕಿರ್ತೀವಿ. ನಿಮಗೆ ಬೇಕನ್ಸಿದ್ರೆ ನೀವು ಖಾರದ ಪುಡಿ ಹಾಕ್ಕೊಳ್ರಿ, ಇಲ್ಲ ನಮ್ಗೆ ಹಸಿಮೆಣ್ಸಿನ್ಕಾಯಿದೆ ಸಾಕಂದ್ರೆ ನೀವು ಬಿಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರು ಹಾಕಿ ಬೇಳೆ ಕುದಿಸಿರ್ತಕ್ಕಂಥ ಅಕ್ಕಿ ಬೇಳೆನ ಹಾಕಿ ಆಮೇಲೆ ನಾವು ಉಪ್ಪು ಹಾಕ್ಕೊಂಡ್ರಿ ನೋಡಿಕೊಂಡು. ಈಗ ಇದಕ್ಕೆ ನೀರು ಹಾಕೋಣ. ಈಗ ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದ ನೀರು ಹಾಕೋಣಂದ್ರಿ. ಈಗ ನಾನು 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿನಿ ಇದಕ್ಕೆ. ಆಮೇಲೆ ಬೇಕನ್ಸಿದ್ರೆ ನಾವು ಕುದಿಯುವಾಗ ಇನ್ನೂ ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಳಕ್ಕೆ ನಡೀತೈತೆ. ಈಗ ಇಷ್ಟು ಇದು ಚೆನ್ನಾಗಿ ಕುದೀಲಿ. ಈಗ ನಾವು ಉಪ್ಪು ಹಾಕೋಣ ಇದಕ್ಕೆ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ರಿ. ನಿಮ್ಮ ಮನೇಲಿ ಉಪ್ಪು ಯಾವ ಥರ ತಿಂತಾರೆ ಆ ಥರ ನೋಡಿ ಉಪ್ಪು ಹಾಕ್ಕೊಳ್ರಿ. ಈಗ ಇದು ಚೆನ್ನಾಗಿ ಕುದೀಲಿ ಒಂದು 5 ನಿಮಿಷ. ನಿಮಗೆ ಇದಕ್ಕೆ ಇನ್ನೂ ಮಸಾಲ ಬೇಕನ್ಸಿದ್ರೆ ನೀವು ಯಾವುದಾದ್ರೂ ಹಾಕ್ಕೋಬೋದು. ನಾನು ಮನೇಲೇ ಮಾಡಿರ್ತಕ್ಕಂಥ ಮಸಾಲಕ್ಕೆ ಸ್ವಲ್ಪ ಧನಿಯಾ ಮತ್ತು ಚಕ್ಕೆ, ಆಮೇಲೆ ಜೀರಿಗೆ, ಇನ್ನೂ ಬೇಕಾದ ಮಸಾಲ ಪದಾರ್ಥ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಮನೇಲಿ ಎಲ್ಲ ಅಡುಗೆಗೆ ಬರುತ್ತಂತ. ಈಗ ಅದೇ ಮಸಾಲಾನ ನಾನು ಹಾಕಿರೋದು. ನಿಮ್ಮ ಮನೇಲಿ ಯಾವ ಮಸಾಲ, ಗರಂ ಮಸಾಲ ಇದ್ರೂ ನೀವು ಹಾಕ್ಕೋಬೋದು. ಆದಷ್ಟು ಸ್ವಲ್ಪ ಮಸಾಲ ಲೈಟ್ ಆಗಿದ್ದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತಾ. ಈಗ ಇದು ಕುದೀಲಿ. ಸ್ವಲ್ಪ ನೀವು ಆದಷ್ಟು ಸ್ಪೂನಿಂದ ಈ ಥರ ಮಾಡಿಕೊಳ್ಳ್ರಿ. ನಾವು ಕುದಿಸಿರ್ತಕ್ಕಂಥ ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತಾ. ಈ ಥರ ಮಾಡ್ಕೊಂಡು ಇಟ್ಕೊಳಂಬ್ರಿ ಇದನ್ನು. ನೋಡ್ರಿ ಈಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೈತೆ. ಈಗ ನಾವು ಕುದಿಯಕತ್ತಿರ್ತಕ್ಕಂಥ ನಾವೇನು ಒಗ್ಗರಣೆ ಹಾಕಿದ್ವಲ್ಲ, ಈಗ ಅದಕ್ಕೆ ಇದನ್ನು ಹಾಕ್ಕೊಳಂಬ್ರಿ. ಈಗ ನೋಡ್ರಿ ಕುದಿಯಕತ್ತೈತಲ್ಲ, ಕುದಿಯೋದಕ್ಕೆ ನಾವೀಗ ಇದನ್ನೆಲ್ಲ ಸೇರಿಸ್ಕೊಳಮ್ಮ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ನಾವು ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇದು ಒಂದೇ ಅಳತೆ ಇರುತ್ತಾ, ಅವಾಗ ನಮಗಿದು ಊಟಕ್ಕೆ ರೆಡಿ ಆಗುತ್ತಾ. ಇದು ಚೆನ್ನಾಗಿ ಕುದೀಲಿ. ಈ ಥರ ಮಾಡಿ ಕುದಿಯಕ್ಕೆ ಬಿಡ್ರಿ. ಇದನ್ನೊಂದು 5 ನಿಮಿಷ ತನಕ ಚೆನ್ನಾಗಿ ಹಿಂಗೆ ಕೈ ಆಡಿಸ್ತಾನೆ ಕುದಿಸ್ತಾ ಇರ್ರಿ. ಇದೇ ಥರನೇ ನೀವು ಕೈ ಆಡಿಸ್ತಾನೆ ಇರ್ರಿ. ನಾವು ಮೆಣಸು ಬೇಳೆಲ್ಲ ಹಾಕಿ ಕುದಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಈಗ ಪೌಡ್ರ್ ಮಾಡಿ ಹಾಕಿನೂ ನೀವು ಹಾಕ್ಕೋಬೋದು. ಒಗ್ಗರಣೆ ಹಾಕ್ಬೇಕಾದ್ರೆ ಪೌಡ್ರ್ ಸಮ ನೀವು ಈಗ ಅಕ್ಕಿ ಜೊತೆ ನಾವು ಹಾಕಿಲ್ಲ ಅಂದ್ರೆ ಮೇಲ್ಗಡೆನೂ ಮೆಣಸಿನ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿದೆ ಅಂತಿದ್ದು. ನೋಡಿರಿ, ಈಗ ಚೆನ್ನಾಗಿ ಕುದಿಲಿ, ಒಂದು 5 ನಿಮಿಷ ಚೆನ್ನಾಗಿ ಹಿಂಗೆ ಕುದಿಸೋಣ. ನಾವು ಈ ಥರ ಕೈ ಆಡಿಸ್ತಾನೆ ಇರ್ರಿ, ತಳನೂ ಹತ್ತಲ್ಲ, ಚೆನ್ನಾಗಿ ಕುದಿಯುತ್ತಾ. ನಾವು ಅನ್ನ ಬೇರೆ ಬೇಳೆ ಬೇರೆ ಮಾಡಿಕೊಂಡ್ರೆ ಟೈಮ್ ಭಾಳ ಹಿಡಿಯುತ್ತಾ. ಈ ಥರ ಅನ್ನ ಮತ್ತು ಬೇಳೆನ ಒಂದೇ ಸಲ ನಾವು ಕುಕ್ಕರ್ನಲ್ಲಿ ವಿಸಿಲ್ ಹೊಡಿಸಿ ಈ ಥರ ಒಗ್ಗರಣೆ ಹಾಕೊಂಡ್ರೆ ನಮಗೆ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೇಗನೆ ರೆಡಿ ಆಗುತ್ತೆ, ಟೈಮು ಭಾಳ ತೊಗೊಳಲ್ಲ ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಈಸಿಯಾಗಿ ಮಾಡಿಕೊಳ್ರಿ. ನೋಡ್ರಿ, ಈಗ ಕರೆಕ್ಟ್ ಹದವಾಗೈತಿ ಇದು. ಈ ಥರ ಆದರೆ ದಾಲ್ ಕಿಚಡಿ ರೆಡಿ ಆಯಿತು ನೋಡ್ರಿ. ನೀವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಲಿಂಬೆಹಣ್ಣು ಮತ್ತು ನೀವು ಬೇಕನ್ಸಿದ್ರೆ ಈರುಳ್ಳಿ ಈ ಥರ ಹಾಕ್ಕೊಂಡು ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಯಕತ್ತೈತಿ. ಈಗ ಈ ಹದದಲ್ಲಿದ್ದರೆ ಆಯಿತು, ನೀವೇನು ಭಾಳ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ. ಈಗ ಚೆನ್ನಾಗಾಗೈತೆ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ರಿ. ಗ್ಯಾಸ್ ಬಂದ್ ಮಾಡಿರಿ. ಈಗ ದಾಲ್ ಕಿಚಡಿ ರೆಡಿ ಆಯಿತು ನೋಡ್ರಿ. ಈ ಥರ ದಾಲ್ ಕಿಚಡಿ ರೆಡಿ ಆಯಿತು. ಈ ದಾಲ್ ಕಿಚಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ಈಗ ಇದ್ರ ಮೇಲ್ಗಡೆ ನೀವು ಈ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ದಾಲ್ ಕಿಚಡಿ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ನಿಮ್ಗೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋನ ಲೈಕ್ ಮಾಡಿರಿ. ಬಾಯ್.